ಯೂಟ್ಯೂಬ್ ವಿಡಿಯೋ ಹಾಕೋದ್ರಿಂದ ಯಾವ್ದೇ ಕಾರಣಕ್ಕೂ ಕಾಸು ಬರಲ್ಲ. ಸೋಷಿಯಲ್ ಮೀಡಿಯಾ ನಿಂತಿರೋದೇ ಎಲ್ರು ಫೋನಲ್ಲಿ ಒತ್ಕ ಬರ್ತಿದೆ. ಪ್ರತಿಯೊಂದು ದುಡ್ಡು ಕೂಡ ಯೂಟ್ಯೂಬ್ ಇಸಿಕೊಟ್ಟು ಕಷ್ಟ ಇಸಿಕೊಟ್ಟು ಯೂಟ್ಯೂಬ್. ವಾಟ್ ಯು ನೋ ಅಬೌಟ್ ಯೂಟ್ಯೂಬ್? ಫಸ್ಟ್ ಯೂಟ್ಯೂಬ್ ಅಲ್ಲಿ ಮಾನಿಟೈಸ್ ಆಗೋ ಪ್ರೊಸೀಜರ್ ಹೆಂಗಿರುತ್ತೆ ಅಂದ್ರೆ, ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿತ್ಯಶ್ರೀ. ಇವತ್ತು ಏನಂತಂದ್ರೆ ನಿಮ್ಗೆ ಸಿಹಿ ವಿಚಾರ ಹೇಳ್ಬೇಕು. ನನ್ನ ಆಡ್ಸೆನ್ಸ್ ಪಿನ್ ಬಂತು, ಅಂದ್ರೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ಸೊ ಖುಷಿ ಆಗ್ತದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಗೈಸ್, ಫೈನಲಿ ಆಡ್ಸೆನ್ಸ್ ಪಿನ್ ಬಂದೈತೆ. ಇವಾಗ ಓಪನ್ ಮಾಡುವ ಸಮಯ. ಇಲ್ಲಿ ನೋಡಿ, ರಿಮೂವ್ ಸೈಡ್ ಎಡ್ಜ್ ಫಾಸ್ಟ್ ಅಂತ ಹಾಕೋರೆ. ಇಲ್ಲಿ ನಮ್ದು ಆಡ್ಸೆನ್ಸ್ ಅಕೌಂಟ್ ಓಪನ್ ಆಗ್ತಿದೆ. ವೆರಿಫಿಕೇಶನ್ ಚೆಕ್ ಅಲ್ಲಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಇರುತ್ತೆ. ID ವೆರಿಫಿಕೇಶನ್ ಆಯ್ತು. ಇವಾಗ ಅಡ್ರೆಸ್ ವೆರಿಫಿಕೇಶನ್. ಸೊ ಇವಾಗ 6 ಡಿಜಿಟ್ ಪಿನ್ ಬಂದಿರುತ್ತೆ, ಅದನ್ನ ಹಾಕ್ಬೇಕು ಇವಾಗ. ಗೈಸ್, ನನ್ನ ತಮ್ಮ ಓಪನ್ ಮಾಡ್ತಾವನೆ. ನೀಟಾಗಿ ಮಾಡೋ. ಎಲ್ಲ ಎಡ್ಜಸ್ಗೂ ಕೊಟ್ಟಿರ್ತಾರೆ, ಅದನ್ನ ನೀಟಾಗಿ ರಿಮೂವ್ ಮಾಡಬೇಕು. ಇಲ್ಲ ಅಂತರೂ ಇದು ಬರೋಕ್ಕೆ 1 ತಿಂಗಳಾಗೈತಿ. ಗೈಸ್, ಈ ಪಿನ್ನ ಇವಾಗ ಇಲ್ಲಿಗೆ ಎಂಟ್ರಿ ಮಾಡೋಣ ಅಷ್ಟೇ. ಇದು ಅಡ್ರೆಸ್ಸು, ನಾವು ಈ ಊರವ್ರೆ ಅಂತ ಅಡ್ರೆಸ್ ವೆರಿಫೈ ಮಾಡೋಕ್ಕೆ ಅಷ್ಟೇ. CET ಆಗಿತ್ತಲ್ಲ, ಹಂಗಾದ್ರೆ ಹೋಗಬೇಕು. ಗೈಸ್, ನಾನು ವಸಿ ತಪ್ಪು ಮಾಡಿಲ್ಲ ಜೀವನದಲ್ಲಿ. 4 0 6 6 ದೇವ್ರೇ ಕಾಪಾಡಪ್ಪ. ಸೊ ಇವಾಗ ಸಬ್ಮಿಟ್ ಕೊಡೋಣ. ಓ, ವೆರಿಫೈ ಆಯಿತು. ಅಡ್ರೆಸ್ ವೆರಿಫಿಕೇಶನ್ ಡನ್. ಕೂದಲು ಹಿಂಗ್ ಬಿಟ್ಕೊಂಡ್ಬಿಟ್ಟಿದೀನಿ, ಹೊಸ ಸ್ಟೈಲ್ ತರ. ನನ್ಗೊಂಥರ ಡಿಫ್ರೆಂಟ್ ಆಗಿರಕ್ಕೆ ಅವಾಗ ಇಷ್ಟ ಆಗುತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಪಿನ್ ಇದೆ ಗೈಸ್. ಇದೆ ಬಿಂದು. ವಾಟ್ ಯು ನೋ ಅಬೌಟ್ ಯೂಟ್ಯೂಬ್? ಇವಾಗ ನೀನ್ ಹೇಳಿ, ಯೂಟ್ಯೂಬ್ ಗೊತ್ತಾ ಹೆಂಗ್ ಮಾಡೋದಂತ? ಗೊತ್ತಿಲ್ವಾ? ಏನ್ ಗೊತ್ತಿಲ್ಲ? ಇವಾಗ ನಾನು ಹೇಳ್ತೀನಿ, ಕೇಳಿಸ್ಕೊ. ಹೌ ಐ ಗೆಟ್ ಮಾನಿಟೈಸ್ಡ್ ಅಂತ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಜಾಸ್ತಿ ಕೊರಿಯಲ್ಲ. ಫಸ್ಟ್ ಯೂಟ್ಯೂಬ್ ಅಲ್ಲಿ ಮಾನಿಟೈಸ್ ಆಗೋ ಪ್ರೊಸೀಜರ್ ಹೆಂಗಿರುತ್ತೆ ಅಂದ್ರೆ, ತುಂಬಾ ತಲೆನೋವು ಅನ್ಕೊಳ್ರಿ. ಹೆವಿ ರೋದನೆ ಕೊಟ್ಬಿಡುತ್ತೆ, ಮತ್ತೆ ಇರಿಟೇಟ್ ಮಾಡ್ಬಿಡುತ್ತೆ. ಸೊ ಬರೀ ವಿಡಿಯೋ ಹಾಕೋದ್ರಿಂದ ದುಡ್ಡು ಬರಲ್ಲ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಪ್ರೊಸೀಜರ್ ಇದೆ. ಏನಂತಂದ್ರೆ, ಯೂಟ್ಯೂಬ್ ಅಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ಬಿಂದು ನನ್ನ ಫ್ರೆಂಡ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಾನು ಎಷ್ಟೊಂದ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀನಿ. 1000 ಅಂದ್ರೆ 100 ಜನ ಸಬ್ಸ್ಕ್ರೈಬರ್ ಆಗಕ್ಕೆ ನಾನು ಎಲ್ರೂ ಫೋನಲ್ಲಿ ಒತ್ಕ ಬರ್ತಿದೆ. ನಮ್ಮ ಆಂಟಿ ಫೋನಲ್ಲಿ, ನಮ್ಮ ಅಂಕಲ್ ಫೋನಲ್ಲಿ ಎಲ್ರದ್ದು ಒತ್ತಿದೆ. 1000 ಜನ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಆದ್ಮೇಲೆ ಏನಂತಂದ್ರೆ 4000 ವಾಚ್ ಅವರ್ ನ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ 10 ಮಿನಿಟ್ಸ್ ವಿಡಿಯೋನ ಎಷ್ಟ್ ಜನ ನೋಡ್ಬೇಕು ಅಂತಂದ್ರೆ 24,000 ಜನ 1 ಸೆಕೆಂಡ್ ಬಿಡದೇನೆ ನೋಡ್ಬೇಕು. 4000 ವಾಚ್ ಅವರ್ ಕಂಪ್ಲೀಟ್ ಆಯ್ತಾ? ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಅಷ್ಟಕ್ಕೆ ಮುಗಿಯಲ್ಲ, ಅದು ಯೂಟ್ಯೂಬ್ ಸ್ಟುಡಿಯೋಗಾಯ್ತು. ಇವಾಗ ನಮ್ಗೆ ಕಾಸು ಕೊಡೋದು ಯಾರು ಅಂತಂದ್ರೆ, ಯೂಟ್ಯೂಬರ್ ಎಲ್ಲ ಕಾಸು ಕೊಡೋದು ನಮ್ಗೆ. ಗೂಗಲ್ ಆಡ್ಸೆನ್ಸ್ ಅವರು ನಮ್ಗೆ ಕಾಸು ಕೊಡೋದು. ಇವಾಗ ನೀವ್ ಹೇಳ್ತೀರಾ ಅಲ್ವಾ, ಸೊ ಅಡ್ವರ್ಟೈಸ್ ಏನು ಕೊಡೋದು ಅಂತ. ಪ್ರತಿಯೊಂದು ದುಡ್ಡು ಕೂಡ ಅಡ್ವರ್ಟೈಸ್ ಇಂದಾನೆ ಬರೋದು. ಇವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ತಿವಿ ಅಷ್ಟೇ. ಯೂಟ್ಯೂಬ್ ವಿಡಿಯೋ ಹಾಕೋದ್ರಿಂದ ಯಾವ್ದೇ ಕಾರಣಕ್ಕೂ ಕಾಸು ಬರಲ್ಲ. ಅಲ್ಲಿ ಆಡ್ ಬರುತ್ತೆ ನೋಡಿ ಮಧ್ಯ, ಅವರು ನಮ್ಗೆ ಕಾಸು ಕೊಡೋದು. ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ 1 ರೂಪಾಯಿ ಬರಲ್ಲ. ಅಲ್ಲಿ ನಾವು ಆಡ್ ಮಾಡ್ತೀವಿ ನೋಡಿ, ಆಡ್ ಅಥವಾ ಪ್ರಮೋಷನ್, ಒಳ್ಳೊಳ್ಳೆ ಪ್ರಮೋಷನ್ ಮಾಡ್ತೀವಲ್ಲ, ಅದರಿಂದ ಅಷ್ಟೇ ಕಾಸು ಬರೋದು. ಸೋಷಿಯಲ್ ಮೀಡಿಯಾ ನಿಂತಿರೋದೇ ಒಂಥರ ಆಡ್ ಮೇಲೆ ಗೈಸ್. ಅರ್ಧ ಗಂಟೆ ಸೀರಿಯಲ್ಗೆ ಎಷ್ಟು ನಿಮಿಷ ಅಡ್ವರ್ಟೈಸ್ ನೋಡ್ತೀರಾ ಹೇಳಿ ನೀವು? 5 ನಿಮಿಷ ಸೀರಿಯಲ್ ಬಂತು ಅನ್ಕೊಳ್ಳಿ, ಆಗ್ಲೇ ಆಡ್ ಬರುತ್ತೆ. ಮೂವಿಲೂ ಆಡ್ ಬರುತ್ತೆ. ಏನೇ ನೋಡಿ, ಒಟ್ನಲ್ಲಿ ಟೆಲಿವಿಷನ್ ಮಾರ್ಕೆಟ್ ಹಂಗೆ ನಡೆಯೋದು. ಅಲ್ಲಿ ಒಂದು ಸೀರಿಯಲ್ಗೆ ಆಕ್ಟರ್ಸ್ ಗಳಿಗೆ, ಮತ್ತೆ ಪ್ರೊಡ್ಯೂಸರ್, ಡೈರೆಕ್ಷನ್ ಮಾಡೋರ್ಗೆ, ಕ್ಯಾಮ್ರಾ ಮ್ಯಾನ್ಸ್, ಅವ್ರಿಗೆಲ್ರಿಗೂ ಕಾಸು ಕೊಡೋದೆ ಈ ಆಡು. ಮತ್ತೆ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇದನ್ನೆಲ್ಲ ನಡೆಸೋದು. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ರಿಯಾಲಿಟಿನ ಮಾತಾಡ್ತಾ ಇದೀನಿ, ನೀವು ರಿಯಾಲಿಟಿನ ಕೇಳಿಸ್ಕೊಳ್ಳಿ. ಗೂಗಲ್ ನಮ್ ಚಾನಲ್ಗೆ ಆಡ್ಸ್ ರನ್ ಮಾಡುತ್ತೆ, ಅದರಿಂದ ಕಾಸು ಬರೋದು. ಇಷ್ಟು ಈ ಪ್ರೊಸೀಜರ್ ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ಮೇಲ್ ID ನ ಯೂಸ್ ಮಾಡ್ಕೊಂಡು ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲಿ ವೆರಿಫಿಕೇಶನ್ ಚೆಕ್ ಅಂತ ಇರುತ್ತೆ, ಐಡೆಂಟಿ ವೆರಿಫಿಕೇಶನ್ ಅಂತ ಇರುತ್ತೆ, ಇಲ್ಲ ಅಡ್ರೆಸ್ ವೆರಿಫಿಕೇಶನ್ ಅಂತ ಇರುತ್ತೆ. ಸೊ ಈ ಐಡೆಂಟಿ ವೆರಿಫಿಕೇಶನ್ಗೆ ನಮ್ಗೆ ಭಾರಿ ತಲೆನೋವಾಯ್ತು. ನಂದು ಆಧಾರ್ ಕಾರ್ಡ್ ಇಲ್ಲಿ ತಗೊಳಲ್ಲ. ಪ್ಯಾನ್ ಕಾರ್ಡ್ ಅಂತೂ ಏನಕ್ಕೆ ತಗೋತಾ ಇಲ್ವೋ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಪ್ಯಾನ್ ಕಾರ್ಡ್ ತಗೋತಾ ಇರ್ಲಿಲ್ಲ. ಆಮೇಲೆ ಇಲ್ಲ ಆಕ್ಷನ್ ಬಟನ್ ಅಂತ ಇರುತ್ತೆ. ನಾನ್ 3 ಸಲ ಟ್ರಯಲ್ ಮಾಡಿ ಆಕ್ಷನ್ ಬಟನ್ ಹೊಂಟೋಗಿತ್ತು. ಅಂದ್ರೆ ಜಾಸ್ತಿ ಸಲ ಟ್ರಯಲ್ ಕೂಡ ಮಾಡಬಾರ್ದು. ಅದಾದ್ಮೇಲೆ ಯೂಟ್ಯೂಬ್ ಸ್ಪೆಷಲಿಸ್ಟ್ ಹತ್ರ ಏನೋ ಚಾಟ್ ಮಾಡಿ, ಅದಾದ್ಮೇಲೆ ಆಕ್ಷನ್ ಬಟನ್ ನ ಬರ್ಸಿ, ಮತ್ತೆ ನನ್ನ ಡ್ರೈವಿಂಗ್ ಲೈಸೆನ್ಸ್ ನ ಮಾಡಿಸಿ 1 ತಿಂಗಳು ವೇಟ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ನ ಅಪ್ಲೋಡ್ ಮಾಡಾದ್ಮೇಲೆ ಈ ಐಡೆಂಟಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ್ದು. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಟ್ಯಾಕ್ಸ್ ನ ಮ್ಯಾನೇಜ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತ ಇರುತ್ತೆ.
ಆ ಟ್ಯಾಂಕ್ಸ್ ಇನ್ಫಾರ್ಮೇಶನ್ ನ ಫಿಲ್ ಮಾಡಿ ಅದಾದ್ಮೇಲೆ ನಾವು ನಮ್ ವಿಡಿಯೋಸ್ ಇಂದ $100 ಕಂಪ್ಲೀಟ್ ಮಾಡ್ಬೇಕು. ಜೀವನ ಇದು ಯೂಟ್ಯೂಬು ಅಷ್ಟ. ಈ ವಿಡಿಯೋ ತೋರಿಸ್ತೀನಿ ನೋಡಿ, ಈ ವಿಡಿಯೋ ರೆವಿನ್ಯೂ ತೋರಿಸ್ತೀನಿ ನೋಡ್ರಿ. ಈ ವಿಡಿಯೋ 5,000 ಜನ ನೋಡಿದಾರೆ ಆಯ್ತಾ. ಹತ್ತತ್ರ 6,000 ಅನ್ಕೊಳ್ಳಿ. 6,000ಕ್ಕೆ ನನ್ಗೆ ಬಂದಿರೋ ಕಾಸು ರೆವಿನ್ಯೂ ಅಂತ ಇರುತ್ತೆ ಆಯ್ತಾ. ಅಯ್ಯೋ ಬಿಂದು ಒಳ ಬತ್ತೈತ್ ಬಿಂದು, ನಾನು ಯಾಕಾರ ತೋರಿಸ್ತಾ ಇದೀನೋ ಅನಿಸ್ತೈತೆ. ಈ ವಿಡಿಯೋಗೆ ಬಂದಿರೋ ರೆವಿನ್ಯೂ $0.95. ಅಂದ್ರೆ ಇವಾಗ ಇದು 5,000 ವ್ಯೂಸ್ ಬಂದೈತೆ. 10,000 ವ್ಯೂಸ್ ಬಂದಿರೋದಕ್ಕೆ ಎಷ್ಟು ತೋರಿಸ್ತೀನಿ. ಇದು 10,000 ಬಂದೈತೆ ಆಯ್ತಾ. ಇಲ್ಲಿ ನೋಡ್ರಿ, ಇಲ್ಲೇ ವ್ಯೂಸ್ ಅಂತ 10,000 ಅಂತ ಐತೆ, ಇಲ್ಲಿ ರೆವಿನ್ಯೂ ಅಂತ ಇರ್ತದೆ. ಇಲ್ಲಿಗೆ $2 ಅಂತ ಐತೆ. $3 ಅನ್ಕೊಳ್ಳಿ. $263. ಎಷ್ಟು ವ್ಯೂಸ್ಗೆ? 10,000 ವ್ಯೂಸ್ಗೆ. ಅದು ಫುಲ್ಲು ವಿಡಿಯೋನ ಬಿಡದೆ ನೋಡ್ಬೇಕು ಗೈಸ್, ಅವಾಗ ಮಾತ್ರ ಏನದು ಕಾಸು ಬರೋದಿಲ್ಲ, ಅಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ. 10,000 ವ್ಯೂಸ್ಗೆ ಬರೀ $263. 5,000 ವ್ಯೂಸ್ಗೆ ಮೇ ಬಿ $100 ಬಂದಿಲ್ಲ ಅನ್ಕೊಂತೀನಿ. ನಾನು ಆ ತಮ್ನೈಲ್ ಕೊಡ್ತೀನಿ ನೋಡ್ರಿ ಕಾಸು, ಆ ತಮ್ನೈಲ್ಗೆ $100 ಕೊಡ್ತೀನಿ. ಬಟ್ ಆ ವಿಡಿಯೋದಿಂದ $100 ಬರಲ್ಲ ನಂಗೆ. ಇದು ಆಕ್ಚುಲಿ ರಿಯಾಲಿಟಿ ಕತೆ. ಅದು ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಯಾರು ವಿಡಿಯೋಸ್ ಮಾಡ್ಬೇಕು ಗೊತ್ತಾ, ಪ್ಯಾಷನ್ ಇರೋರು, ನಂತರ ಹುಚ್ಚಿರೋರು, ಅವ್ರಷ್ಟೇ ವಿಡಿಯೋ ಮಾಡೋದು. ಬೇರೆಯವ್ರ ಏನಾದ್ರು ಬರೀ ದುಡ್ಡು ಮಾಡ್ತೀವಿ ಅನ್ಕೊಂಡ್ ಬಂದ್ರೆ ಈ ಫೀಲ್ಡ್ ಅಲ್ಲಂತೂ ಸಸ್ಟೈನ್ ಆಗಕ್ ಆಗದೇ ಇಲ್ಲ. ತುಂಬಾ ಕಷ್ಟ ಗೈಸ್. ಇಷ್ಟೆಲ್ಲ ಆಗಿ ಇನ್ನೇನಾದ್ರು ಮಿಸ್ ಮಾಡೋದ್ನ ನಾನು ಹೇಳೋದು ಅಷ್ಟೇ. ಫಸ್ಟ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಂತೀರಾ, ಆಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂತೀರಾ, ಅದಾದ್ಮೇಲೆ ID ವೆರಿಫಿಕೇಶನ್ ಮಾಡ್ಕೊಂತೀರಾ, ಅದಾದ್ಮೇಲೆ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೊಂತೀರಾ. ನೀವು ಇದೇ ಊರಲ್ಲಿ ಇದ್ದೀರಾ, ನೀವು ಮನುಷ್ಯನ ಅಂತ ಕಂಡಿಡಿಯಕ್ಕೆ ಇದನ್ನ ಕಳಿಸ್ತಾರೆ ಗೂಗಲ್ ಅವರು. ಸೊ ಯಾ ಗೈಸ್, ಈ ಪಿನ್ನ ಹಾಕಿ ಅದಾದ್ಮೇಲೆ $100 ಆದ್ಮೇಲೆ ಕಾಸು ಬರೋದು. ಅಲ್ಲಿವರೆಗೂ ಏನು ಬರಲ್ಲ. ಫಸ್ಟ್ ಪೇಮೆಂಟ್ ಬಂದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಎಷ್ಟು ಬಂತು ಏನ್ ಬಂತು ಅಂತ. ಸೀರಿಯಸ್ಲಿ $100 ಕಂಪ್ಲೀಟ್ ಮಾಡಕ್ಕೆ ಹುಚ್ಚು ಬರ್ತೈತ್ ನನಗಂತೂ. ನೀವು ಏನಾದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅಂತಂದ್ರೆ ಇಷ್ಟೇ ಪ್ರೊಸೀಜರು ಗೈಸ್. ಬಟ್ ಕಷ್ಟ ಐತೆ. ಕೊನೆಯದಾಗಿ ಹೇಳೋದೊಂದೇ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ಪ್ಯಾಷನ್ ಇದ್ರೆ ಬಂದ್ರಿ ಅಷ್ಟೇ. ಸೊ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಇಷ್ಟಪಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರ್ವೈಸ್ ಬೇರೆ ಉದ್ದೇಶ ಇಟ್ಕೊಂಡ್ ಬಂದ್ರೆ ಈ ಫೀಲ್ಡ್ ಅಲ್ಲಿ ಸಸ್ಟೈನ್ ಮಾಡಕ್ ಆಗಲ್ಲ. ಇದಕ್ಕೆ ನಾನು ವೇಟ್ ಮಾಡಿರೋದು, ಇಲ್ಲ ಅಂದ್ರೂ 2 ತಿಂಗಳು ಏನೋ ವೇಟ್ ಮಾಡಿದೀನಿ. ಆ ಮಾನಿಟೈಸ್ 1 ತಿಂಗಳು. ಫೈನಲಿ ಇದು ಬಂತು, ಎಲ್ಲಾ ಪ್ರೊಸೀಜರ್ ಆಯ್ತು. ಇನ್ನೇನಿದ್ರು ನನ್ನ ಅಕೌಂಟಿಗೆ ಕಾಸು ಬೀಳೋದೊಂದೇ ಬಾಕಿ. ಬಿದ್ದಾಗ ಮತ್ತೆ ಎಷ್ಟು ಬಂತು ಏನ್ ಬಂತು ಅಂತ ಹೇಳ್ತೀನಿ ಆಯ್ತಾ. ಸೊ ಗೈಸ್, ನಾನು ಪ್ರೊಸೀಜರ್ ನ ಈಸಿಯಾಗಿ ಸಿಂಪಲ್ ಆಗಿ ಹೇಳಿದೀನಿ. ನೀವು ವಾಚ್ ಅವರ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಎಲ್ಲರೂ ಬೇಗ ಕಂಪ್ಲೀಟ್ ಮಾಡ್ತಾರೆ. ವಾಚ್ ಅವರ್ ಕಂಪ್ಲೀಟ್ ಮಾಡೋದೈತಲ್ಲ ತುಂಬಾನೇ ಕಷ್ಟ. ನನಗೆ ಈಗ ಡೌಟ್ ಐತೈತೆ, 24,000 ಜನ ನನ್ನ ವಿಡಿಯೋಸ್ ನ ನೋಡೇ ಇಲ್ವಾ, ಅಂದ್ರೆ ಸ್ಕಿಪ್ ಮಾಡದೆ 10 ಮಿನಿಟ್ಸ್ ವಿಡಿಯೋ ನೋಡೇ ಇಲ್ವಾ ಅಂತ ಅನಿಸ್ತೈತೆ. ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ನೀವೇ ಓಲ್ಡ್ ವಿಡಿಯೋ ಅಂತ ತೆಗ್ದು ನೋಡಿ, 2 ವರ್ಷ ಆಯ್ತು. 100K ಮತ್ತೆ ಎಷ್ಟು 50K ಎಲ್ಲ ವಿಡಿಯೋ ಓಡೈತೆ. ಆದ್ರೂ ವಾಚ್ ಅವರ್ ಕಂಪ್ಲೀಟ್ ಆಗೋಕೆ ಎಷ್ಟು ಸತಾಯಿಸ್ತು ಅಂದ್ರೆ, ಅದಾದ್ಮೇಲೆ ಮಾನಿಟೈಸ್ ಆಗೋಕ್ಕೂ ಸತಾಯಿಸ್ಬಿಡ್ತು ಗೈಸ್. ಇರಿಟೇಟ್ ಆಗ್ಬಿಡುತ್ತೆ ಒಂದೊಂದ್ಸಲ ಯೂಟ್ಯೂಬ್. ಆಕ್ಚುಲಿ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ವ್ಯೂಸ್ ಎಲ್ಲ ಬರ್ದೇನೆ ಸುಮ್ನೆ ಮಿನಿ ಬ್ಲಾಗ್ ಆಗ್ತೆ, ಅಲ್ಲಿ ಕ್ಲಿಕ್ ಆಯ್ತು ಅಷ್ಟೇ, ಇನ್ನೇನೂ ಆಗಿಲ್ಲ. ಯೂಟ್ಯೂಬ್ ಒಂಥರ ಜಾಸ್ತಿ ಪ್ರೊಸೀಜರ್, ಒಂಥರ ದೊಡ್ಡ ಕಷ್ಟ. ಯೂಟ್ಯೂಬ್ = ಕಷ್ಟ, ಕಷ್ಟ = ಯೂಟ್ಯೂಬ್. ಈಗ ಒಂದ್ ಬ್ಲಾಗರ್ಸ್ ಇದಾರೆ ನೋಡಿ ಕನ್ನಡದಲ್ಲಿ, ಫೇಮಸ್ ಬ್ಲಾಗರ್ಸ್ ಎಷ್ಟೊಂದ್ ಜನ ಇದಾರೆ. ಅದಾದ್ಮೇಲೆ ಸೆಲೆಬ್ರಿಟೀಸ್ ಎಲ್ಲ ಬ್ಲಾಗ್ ಮಾಡ್ತಾರೆ, ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಏನೇನೋ ಮಾಡ್ತಾರೆ. ನೀವ್ ಅನ್ಕೊಂತೀರಾ, ಜನರು ಅನ್ಕೊಂತೀರಾ ಯೂಟ್ಯೂಬ್ ಇಂದ ಜಾಸ್ತಿ ಕೋಟಿಗಟ್ಲೆ ಬರುತ್ತೆ ದುಡ್ಡು ಅಂತ. ಬರುತ್ತೆ, ಇಲ್ಲ ಅಂತಲ್ಲ. ಯಾರಿಗೆ ಅಂದ್ರೆ ದೊಡ್ಡ ಕ್ರಿಯೇಟರ್ಸ್ಗೆ, ದೊಡ್ಡ ವ್ಲಾಗರ್ಸ್ಗೆ ಅಷ್ಟೇ. ಎಲ್ಲ ಹೇಳಿದ್ ನಾವಿನ್ನು ನೀನು ತಿಳ್ಕೊಂಡ. ಇವಾಗ ಯೂಟ್ಯೂಬ್ ಈಸಿನ ಕಷ್ಟನಾ? ಕಷ್ಟ. ನಾನು ಎಷ್ಟು ಕಷ್ಟಪಡ್ತೀನಲ್ವಾ ಬಿಂದು, ಎಷ್ಟು ಕಷ್ಟಪಡ್ತೀನಿ ಹೇಳು. ಊಟ ಮಾಡಕ್ಕೂ ಟೈಮ್ ಇರಲ್ಲ. ಸೀರಿಯಸ್ಲಿ ಗಾಯ್ಸ್, ಎಷ್ಟು ಕಷ್ಟಪಡ್ತೀನಿ ಗೊತ್ತಾ. ಬಟ್ ಅದೊಂಥರ ಹುಚ್ಚು ಅಲ್ವಾ ಈ ತರ ವಿಡಿಯೋ ಮಾಡೋದು, ಅದಕ್ಕೆ. ಬಟ್ ಯಾವ್ದೇ ಕಾರಣಕ್ಕೂ ನಿಮ್ಮಲ್ಲಿ ಬೇರೆ ಪ್ಯಾಷನ್ ಇದ್ರೆ, ನೀವು ಬೇರೆ ತರ ಬೇರೆ ಫೀಲ್ಡ್ ಅಲ್ಲಿ, ಒಬ್ರಿಗೆ ಪೇಂಟ್ ಮಾಡೋದೇ ಇಷ್ಟ ಆಗಿರುತ್ತೆ, ಡ್ರಾಯಿಂಗ್ ಮಾಡೋದೇ ಇಷ್ಟ ಆಗಿರುತ್ತೆ, ಇಲ್ಲ ಸ್ಪೋರ್ಟ್ಸ್, ಜಿಮ್ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಬೇರೆ ತಾವು ಇಂಟ್ರೆಸ್ಟ್ ಇದ್ರೆ ಈ ಫೀಲ್ಡ್ ಅಂತೂ ಮಾಡಕ್ಕೆ ಆಗಲ್ಲ. ಅದೇ ಪ್ಯಾಷನ್ ಇದ್ರೆ ಮಾತ್ರ ಸಸ್ಟೈನ್ ಆಗಕ್ ಆಗೋದು. ಫೈನಲಿ ನಾನು ತೋರಿಸ್ದೆ, ನನ್ನ ಕಷ್ಟಗಳನ್ನ ಹೇಳ್ಕೊಂಡೆ. ಇದ್ದಂಗೆ ಹೇಳಿದೀನಿ. ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಒಂಚೂರು ಸಬ್ಸ್ಕ್ರೈಬ್ ಮಾಡ್ಬಿಡಿ ಗಾಯ್ಸ್, ಪ್ಲೀಸ್ ಗಾಯ್ಸ್.
ನಿಜ ಆಗತ್ತಾ? ಸಬ್ಸ್ಕ್ರೈಬ್ ಮಾಡೋದ್ರಿಂದ ₹1 ಏನು ಕಾಸೇ ಬರಲ್ಲ ನಮ್ಗೆ. ಸಬ್ಸ್ಕ್ರೈಬರ್ಸ್ ಏನಕ್ಕೆ ಅಂತಂದ್ರೆ ಅದೇ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ನಾವು ಒಂಥರ ಸ್ಟೂಡೆಂಟ್ಸ್ ಇದ್ದಂಗೆ, ನೀವ್ ಒಂಥರ ಟೀಚರ್ ಇದ್ದಂಗೆ. ಅಂದ್ರೆ ಇವಾಗ ಬಿಂದು ನೀನ್ ಚೆನ್ನಾಗ್ ಓದಿರ್ತೀಯ ಅನ್ಕೋ, ಚೆನ್ನಾಗ್ ಓದ್ಬಿಟ್ಟಿರ್ತೀಯ ನೀನು, ಆಯ್ತಾ? ಬಟ್ ಮಾರ್ಕ್ಸ್ ಕಮ್ಮಿ ಬಂದ್ರೆ ಏನ್ ಮಾಡ್ತೀಯ? ಚೆನ್ನಾಗಿ ಎಲ್ಲ ಎಕ್ಸಾಮ್ನು ಬರ್ದಿರ್ತೀಯ, ಬಟ್ ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ಟಿರ್ತದ, ಅವಾಗ ಹುಚ್ಚಿ. ಹಂಗೆ ಆಗದು ಇವಾಗ ನಾವ್ ಒಳ್ಳೆ ಕಂಟೆಂಟ್ ಕೊಟ್ಟು ಎಲ್ಲ ಮಾಡಿ ವ್ಯೂಸ್ ಚೆನ್ನಾಗಿ ಹೋಯ್ತದೆ ಅನ್ಕೊಳ್ಳಿ, ಬಟ್ ನೀವು ಟೀಚರ್ ಆದವ್ರ ಮಾರ್ಕ್ಸೇ ಕೊಡ್ಲಿಲ್ಲ ಅಂತಂದ್ರೆ ಏನ್ ಗೈಸ್? ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಮೋಟಿವೇಟ್ ಮಾಡಿ ಗೈಸ್, ನೀವು ನನ್ನ ಮೋಟಿವೇಟ್ ಮಾಡಿ ಗೈಸ್, ನಾನು ನಿಮ್ನ ಮೋಟಿವೇಟ್ ಮಾಡ್ತಾ ಇರ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ದಿನ. ಐ ಹೋಪ್ ನಾನು ಫುಲ್ ಇನ್ಫಾರ್ಮೇಟಿವ್ ಇದ್ದಂಗೆ ಹೇಳಿದೀನಿ ಅನ್ಕೊಂಡಿದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಾಳೆ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಅಂತ ಹೇಳ್ತಾ ಬಾಯ್.